ಇನ್ನು ರೇಣುಕಾಸ್ವಾಮಿ ಅವರ ಕೊಲೆ ಮಾಡಿ ಆ ಮೃತದೇಹವನ್ನ ಶಿಫ್ಟ್ ಮಾಡಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರಿಗೂ ಕಾಡ್ತಾ ಇದೆ. ಒಂದು ವೇಳೆ ನಟ ದರ್ಶನ್ ಅವರು ಕೂಡ ಆ ಸ್ಥಳದಲ್ಲಿ ಇದ್ರು ಅಂದಮೇಲೆ ಆ ಒಂದು ಮೃತದೇಹವನ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ದು ಹೇಗೆ? ಆರ್ ನಗರದ ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಲಾಗತ್ತೆ, ಅಲ್ಲಿ ಅವರ ಮೇಲೆ ಹಲ್ಲೆ ಆಗತ್ತೆ. ಅದೇ ರೀತಿಯಾಗಿ ಹಲ್ಲೆ ಮಾಡಿದ ಬಳಿಕ ಚಿತ್ರಹಿಂಸೆ ನೀಡಿ ಅವರನ್ನ ಕೊಲೆ ಮಾಡಿದ ಬಳಿಕ ಕೊಲೆ ನಂತರ ಆಟೋ ಹಾಗೂ ಕಾರಿನಲ್ಲಿ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಒಂದು ಆಟೋ ಅದೇ ರೀತಿಯಾಗಿ ಕಾರ್ನಲ್ಲಿ ಆ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ವಿನಯ್ ಶೆಡ್ನಲ್ಲಿ ಇದ್ದಂತಹ ಆಟೋ ಹಾಗೂ ಕಾರ್ನಲ್ಲಿ ಆ ಶವವನ್ನು ಅಲ್ಲಿಂದ ರವಾನೆ ಮಾಡಲಾಯಿತು. ಸದ್ಯ ಆಟೋ ಅದೇ ರೀತಿಯಾಗಿ 2 ಕಾರ್ಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹಾಗಾದರೆ ಸೀಸ್ ಮಾಡಿರುವಂತಹ ಆಟೋ ಯಾರದ್ದು ಗೊತ್ತಾ? ಯಾರದ್ದು ಹಾಗಾದರೆ ಆಟೋ? ಬಡ್ಡಿ ಕಟ್ಟೋಕೆ ಆಗದೆ ವಿನಯ್ ಶವಕ್ಕೆ ಪಡೆದುಕೊಂಡಿದ್ದಂತಹ ಆಟೋ ಅದು. ವಿನಯ್ ಅವರು ವಶಕ್ಕೆ ಪಡೆದುಕೊಂಡಿದ್ರು. ಬಡ್ಡಿ ಕಟ್ಟೋದಕ್ಕಾಗದೆ ಯಾರೊಬ್ಬರು ಆಟೋವನ್ನು ತೆಗೆದುಕೊಂಡಿದ್ರು, ಹಣವನ್ನು ಯಾರು ತೆಗೆದುಕೊಂಡಿದ್ರು ಅವರ ಆಟೋವನ್ನು ವಿನಯ್ ಅವರು ವಶಕ್ಕೆ ಪಡೆದುಕೊಂಡಿದ್ರು. ವಿನಯ್ ಅವರು ವಶಕ್ಕೆ ಪಡೆದುಕೊಂಡಿದ್ದ ಆಟೋದಲ್ಲೇ ಆ ಒಂದು ಮೃತದೇಹವನ್ನು ಅಲ್ಲಿಂದ ಶಿಫ್ಟ್ ಮಾಡಲಾಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅಲ್ಲಿಂದ ರಾಜಕಾಲುವ ಪಕ್ಕದಲ್ಲಿ ಅದನ್ನು ಬಿಸಾಡುವಂತಹ ಕೆಲಸವನ್ನು ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಒಂದು ಗಂಭೀರವಾದಂತಹ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಅದರ ಜೊತೆಗೆ ಹಲವಾರು ಎವಿಡೆನ್ಸಸ್ಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಿದೆ. ಆ ಮೃತದೇಹವನ್ನು ರವಾನೆ ಮಾಡಿರುವಂತಹ ಆಟೋ ಸಿಕ್ಕಿದೆ, ವಾಹನ. ಅದೇ ರೀತಿಯಾಗಿ ಪೊಲೀಸರು ಯಾವುದೇ ಒಂದು ಎವಿಡೆನ್ಸಸ್ ಇಲ್ಲದೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಏನೆಲ್ಲ ಎವಿಡೆನ್ಸಸ್ಗಳು ಲಭ್ಯವಾಗಿದೆ, ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅಂತ? ಸಂತೋಷ್, ಈಗಾಗಲೇ ಏನು ಕೊಲೆ ಆರೋಪ ಪ್ರಕರಣದಲ್ಲಿ ದರ್ಶನ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು, ಅವರ ಬಂಧನ ಖಚಿತವಾಗಿರುತ್ತದೆ. ಜೊತೆಗೆ ಇದೀಗ ಪವಿತ್ರ ಗೌಡನು ಕೂಡ ಬಂಧನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ರೇಣುಕಾಸ್ವಾಮಿ ಎಂಬಾತನ ಏನು ಹತ್ಯೆ ನಡೆದಿದೆ, ಈ ಹತ್ಯೆ ನಡೆದ ಬೆನ್ನಲ್ಲೇ ಈ ಹತ್ಯೆ ಆದ ನಂತರ ಹತ್ಯೆ ಮಾಡಿದಂತಹ ಹಂತಕರಲ್ಲಿ ಓರ್ವ ಏನು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ. ಮಾಹಿತಿಯನ್ನು ಕೊಟ್ಟ ಬಳಿಕ ಆತನ ಪೊಲೀಸ್ ಸೂಚನೆಯನ್ನು ಕೊಡ್ತಾರೆ. ಸೂಚನೆ ಮೇರೆಗೆ ಆತ ಸರೆಂಡರ್ ಆದ ನಂತರ ಆತನನ್ನ ವಿಚಾರಣೆ ನಡೆಸ್ತಾರೆ. ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದ ನಂತರ ಇಡೀ ಪ್ರಕರಣದಲ್ಲಿ ಮತ್ತೆ 7 ಜನ ಭಾಗಿಯಾಗಿರುವಂಥದ್ದು ಗೊತ್ತಾಗುತ್ತೆ. ಅವರನ್ನು ಕೂಡ ಬಂಧಿಸಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಇಡೀ ಈ ಒಂದು ಮರ್ಡರ್ ಮಿಸ್ಟ್ರಿಯನ್ನು ಬಿಚ್ಚಿಡುವಂಥದ್ದು, ಇದರ ಹಿಂದೆ ಆಕ್ಟರ್ ಆಗಿರುವಂಥ ದರ್ಶನ್ ಮತ್ತು ಪವಿತ್ರ ಕೈವಾಡ ಇರೋದ್ರ ಬಗ್ಗೆ ಅವರು ಸ್ಪಷ್ಟಪಡಿಸ್ತಾರೆ. ಇದಾದ ಬಳಿಕ ಅವರೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಆಗ್ತಾ ಹೋಗುವಂಥದ್ದು. ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ CC ಕ್ಯಾಮ್ರಾ ಫುಟೇಜ್ಗಳೇನಿದೆ ಅದನ್ನು ತೆಗೆದುಕೊಳ್ಳುವಂಥದ್ದು, CDR ಅನ್ನು ತೆಗೆದುಕೊಳ್ಳುವಂಥದ್ದು, ಒಬ್ರಿಗೊಬ್ಬರು ಸಂಪರ್ಕದಲ್ಲಿರುವ ಬಗ್ಗೆ ಮಾತನಾಡಿರುವಂತಹ ಆಡಿಯೋಗಳನ್ನು ಕೂಡ ಇವರು ತೆಗೆದುಕೊಳ್ಳುವಂಥದ್ದು. ಅಂದ್ರೆ ಎಲ್ಲ ಒಂದು ಕಡೆ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ನಡುವೆ ಒಂದು ಏನು ಪವಿತ್ರ ಗೌಡಗೆ ಈತ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಹಾಕ್ತಿದ್ದ, ಫೋಟೋಗಳನ್ನು ಕಳಿಸ್ತಿದ್ದ ಅಂತ ಆರೋಪ ಏನು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಆತನಿಗೆ ವಾರ್ನನ್ನು ಕೂಡ ಮಾಡಲಾಗಿತ್ತು. ಇದಾದ್ರೂ ಕೂಡ ಆತ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನು ಮಾಡಿಕೊಂಡು ಏನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದೆ ರಘು ದರ್ಶನ್, ಆತನಿಗೆ ಹೇಳಿ ಆತನ ಮುಖಾಂತರ ಆತನ ಏನು ಚಿತ್ರದುರ್ಗದ ನಗರದಿಂದ ಕಿಡ್ನಾಪ್ ಮಾಡಿಸಲಾಗುತ್ತೆ. ಕಿಡ್ನಾಪ್ ಮಾಡಿಸಿ ಆತನ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ RR ನಗರದ ಶೆಡ್ ಏನಿದೆ, ಏನಿರ್ತಾನೆ ಆತನಿಗೆ ಸೇರುವಂತಹ ಶೆಡ್ ನಲ್ಲಿ ಈತನಿಗೆ ಹಲ್ಲೆಯನ್ನು ನಡೆಸುವಂಥದ್ದು. ಹಲ್ಲೆಯನ್ನು ಮನಸೋಚ್ಚ ಹಲ್ಲೆಯನ್ನು ನಡೆಸ್ತಾರೆ. ಹಲ್ಲೆ ನಡೆಸಿದ ನಂತರ ಆತ ಸಂಪೂರ್ಣವಾಗಿ ಗಂಭೀರವಾಗಿ ಗಾಯಗೊಂಡಿರ್ತಾನೆ ಮತ್ತು ನಿತ್ರಾಣ ಸ್ಥಿತಿಯನ್ನ ತಲುಪಿರ್ತಾನೆ. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಇರ್ತಾರೆ ಮತ್ತು ಪವಿತ್ರ ಗೌಡ ಕೂಡ ಇರ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ದರ್ಶನ್ ಕೂಡ ಇದು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಪೊಲೀಸರ ವಿಚಾರಣೆಯಲ್ಲಿ ಈಗಾಗಲೇ ಮೊದಲು ಬಂಧನಕ್ಕೆ ಒಳಗಾದಂತ ಆರೋಪಿಗಳೇನಿದ್ರು ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ನೀಡಿರುವಂತದ್ದು. ಆ ಹೇಳಿಕೆಯನ್ನು ಆಧರಿಸಿ ಇಂದು ಬೆಳಗ್ಗೆ ದರ್ಶನ್ ವಶಕ್ಕೆ ಪಡೆದಿರುವಂತದ್ದು. ಏನು ಡೆವಿಲ್ ಚಿತ್ರದ ಒಂದು ಶೂಟಿಂಗ್ ಆಗಿ ಆತ ಮೈಸೂರಿನಲ್ಲಿ ಇರ್ತಾನೆ. ಮೈಸೂರಿನಲ್ಲಿ ವರ್ಕೌಟ್ ಅನ್ನು ಮಾಡಿಕೊಂಡು ವಾಪಸ್ ರಾಡಿಸನ್ ಬ್ಲೂ ಹೋಟೆಲ್ಗೆ ಬರುವಂತ ಸಂದರ್ಭದಲ್ಲಿ ಮೈಸೂರು ಕಮಿಷನರ್ ಆಗಿರುವಂತಹ ರಮೇಶ್ ಬಾನು ತನ್ನ ಸಂಪರ್ಕವನ್ನು ಮಾಡಿ ಬೆಂಗಳೂರು ಪೊಲೀಸರು ಆತನ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಸ್ಥಳೀಯ ಪೊಲೀಸರ ಅಸಿಸ್ಟೆನ್ಸ್ ಮೇರೆಗೆ ಆತನ ಬಂಧನವನ್ನು ಮಾಡಿರುವಂತದ್ದು. ಯಾಕೆಂತ ಹೇಳಿದ್ರೆ ಅವ್ರನ್ನ ವಶಕ್ಕೆ ಪಡೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಭಿಮಾನಿಗಳು ಸೇರ್ಬೋದು, ಜಮಾಯಿಸಬಹುದು ಮತ್ತು ಗಲಾಟೆಯನ್ನು ಮಾಡುವುದು ಅನ್ನೋ ಕಾರಣಕ್ಕಾಗಿ ಸ್ಥಳೀಯ ಪೊಲೀಸರ ಅಸಿಸ್ಟೆನ್ಸ್ ಅನ್ನು ತೆಗೆದುಕೊಂಡು ಆತನನ್ನು ಬಂಧನ ಮಾಡಕ್ಕೆ ಮುಂದೆ ಈಗಾಗಲೇ ವಿಚಾರಣೆ ನಡೆಸ್ತಾ ಇರುವಂಥದ್ದು. ವಿಚಾರಣೆಯಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿದೆ. ಪೊಲೀಸರು ಇನ್ನೂ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಏನಿದೆ ಇಲ್ಲಿ ವಿಚಾರಣೆ ನಡೀತಾ ಇದೆ. ಈ ಪ್ರಕರಣದ ಐಒಗಿ ಏನು ವಿಜಯನಗರದ ಸಬ್ ಡಿವಿಷನ್ ACP ಆಗಿರುವಂತಹ ಚಂದನ್ ಅವರು ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ಇನ್ನು ಖುದ್ದು DCP ಗಿರೀಶ್ ಕೂಡ ಅವರು ಇಲ್ಲೇ ಇರುವಂಥದ್ದು. ಅವರು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ದರ್ಶನ್ ಮತ್ತೆ ಪವಿತ್ರ ಗೌಡ, ಮತ್ತೊಂದು ಕಡೆ ಬಂಧಿತ ಆರೋಪಿಗಳು ಏನಿದ್ದಾರೆ. ಸೊ
ಅವ್ರನ್ನ ಮುಖಾಮುಖಿಯಾಗಿ ಕೂರಿಸ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಇಡೀ ಘಟನೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಏನು ಈತ ಪವಿತ್ರಗೌಡಗೆ ರೇಣುಕಾಸ್ವಾಮಿ ಏನಿದ್ದ ಆತ ಮೆಸೇಜ್ ಮಾಡಿದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಆತನನ್ನು ಕರೆಸ್ಕೊಳ್ಳೋಕ್ಕೆ ಪೂರ್ವ ನಿಯೋಜಿತವಾಗಿ ಒಳಸಂಚನ ಮಾಡಲಾಗಿತ್ತು. ಒಳಸಂಚನ ಮಾಡುವಂಥ ಒಂದು ಫೇಕ್ ಅಕೌಂಟನ್ನು ಓಪನ್ ಮಾಡ್ಕೊಂಡು ಆತನ ಜೊತೆ ಚಾಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇನ್ಸ್ಟಾಗ್ರಾಮ್ಗಳಲ್ಲಿ. ಸೊ ಚಾಟ್ ಮಾಡುವಂಥ ಸಂದರ್ಭದಲ್ಲಿ ಆತನು ಕೂಡ ಮಾತುಕತೆ ಆಗ್ತಾ ಇರುತ್ತೆ. ಇದಾದ ಬಳಿಕ ಆತ ಸಂಪೂರ್ಣವಾಗಿ ಯಾವಾಗ ಜಗಳಗಳಾಗುತ್ತೆ, ಪವಿತ್ರಗೆ ಈತನ ನಿಂದಿಸ್ತಾನೆ, ಫೋಟೋಗಳನ್ನು ಹಾಕ್ತಾನೆ. ಇದರಿಂದ ಕೋಪಗೊಂಡು ಆತನ ಕಿಡ್ನಾಪ್ ಮಾಡಿ ಹಲ್ಲೆಯನ್ನು ಮಾಡಿ ಹತ್ಯೆಯನ್ನು ಮಾಡಿರುವಂಥದ್ದು ಅಂತ ಈಗಾಗಲೇ ಮೇಲ್ನೋಟಕ್ಕೆ ಮಾಹಿತಿಗಳು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಇದರಲ್ಲಿ ದರ್ಶನ್ನ ಪಾತ್ರ ಎಷ್ಟು, ಯಾವ ರೀತಿಯಾಗಿ ಹತ್ಯೆಯನ್ನು ಮಾಡ್ತಿದ್ದಾರೆ, ಸುಪಾರಿಯನ್ನು ಕೊಟ್ಟಿದ್ರಾ, ಹಣ ತೆಗೆದುಕೊಂಡು ಹತ್ಯೆಯನ್ನು ಮಾಡಲಾಗಿದೆಯಾ ಏನು ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅವರ ತನಿಖಾ ನಂತರ ಇಡೀ ಪ್ರಕರಣದ ಹತ್ಯೆಗೆ ಸತ್ಯಾಸತ್ಯತೆ ಏನು, ಇದಕ್ಕೆ ಕಾರಣ ಎನ್ನುವುದು ಎಲ್ಲವೂ ಕೂಡ ಬಹಿರಂಗಗೊಳ್ಳುವಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.